ಪರೀಕ್ಷಾ ಮಂಡಳಿ ನಿರ್ಮಿಸುತ್ತಿರುವ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸದ ಹೊಸತನಕ್ಕೆ ಹೊಂದಿಕೊಂಡು ತಮ್ಮ ಬೋಧನಾ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ಬೋಧನೆ ಮಾಡಿ ವಿದ್ಯಾರ್ಥಿಗಳಲ್ಲಿನ ಪರೀಕ್ಷಾ ಭಯವನ್ನು ಹೋಗಲಾಡಿಸಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರುವಂತಾಗಬೇಕು ಎಂದು ವಿಜ್ಞಾನ ವಿಷಯ ಪರಿವೀಕ್ಷಕ ಗೋವಿಂದಪ್ಪ ಶಿಕ್ಷಕರಿಗೆ ಸಲಹೆ ನೀಡಿದ್ದಾರೆ. ನಗರದ ಹೆಗ್ಗೆರೆತಾಯಮ್ಮ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಮಟ್ಟದ ಗಣಿತ ಮತ್ತು ವಿಜ್ಞಾನ ವಿಷಯಗಳ ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರಶ್ನೆ ಪತ್ರಿಕೆ ತಯಾರಿಕೆಯ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಹಳೆಯ ಪದ್ಧತಿಯನ್ನೇ ಅನುಸರಿಸಿಕೊಂಡು ಹಳೆಯ ಬೋಧನಾ ಪದ್ಧತಿಯನ್ನೇ ಅನುಸರಿಸಿಕೊಂಡು ಲರ್ನಿಂಗ್ ಮೆಥಡ್ಸ್, ಟೀಚಿಂಗ್ ಮೆಥಡ್ಸ್, ಇನ್ನೋವೇಟಿವ್ ಆಕ್ಟಿವಿಟೀಸ್, CCE ಪ್ರಕಾರ ಚಟುವಟಿಕೆ ಆಧಾರಿತ ಬೋಧನೆ ಇತ್ಯಾದಿಗಳನ್ನು ಅಳವಡಿಸಿಕೊಂಡೇ ನಾವು ಇವತ್ತಿನ ದಿನಗಳಲ್ಲಿ ಪಾಠವನ್ನು ಬೋಧಿಸಬೇಕಾಗಿದ್ದ. ಈ ನಿಟ್ಟಿನಲ್ಲೇ ಇವತ್ತಿನ ಕಳೆದ ವರ್ಷದಿಂದ ಮತ್ತು ಮುಂದಿನ ವರ್ಷಗಳಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಗಳು ಅದರ ಅಡಿಪಾಯದ ಮೇಲಿರುತ್ತವೆ ಅನ್ನೋದನ್ನು ನಾವು ಯಾರೂ ಮರಿಬಾರ್ದಾಗಿದೆ. ನಿಜವಾಗಿಯೂ ಎಕ್ದಮ್ ನಾವು ಶಿಕ್ಷಕರಿಗೆ ಕೊಟ್ಟರೆ ಅರ್ಧವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನೇ ಒಂದು 5 ನಿಮಿಷಗಳ ಕಾಲ ಅಲ್ಲಾಡುವ ಪರಿಸ್ಥಿತಿ ಇತ್ತು. ಅದನ್ನು ಒಳವಕ್ಕೂ ಅರ್ಥ ಮಾಡಿಕೊಂಡಾಗ ಅದರ ಆಳ ಅರಿವು ಮತ್ತು ಉದ್ದಿಷ್ಟಗಳ ಆಧಾರಿತವಾಗಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಬಂದಿರುವಂಥ ಅಪ್ಲೈಡ್ ಕ್ವಶನ್ಸ್ ಅನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ಈಸಿ ಇದೆ ಕ್ವಶನ್ ಪೇಪರು ಅಂತೆ. ಆದರೆ ಮಕ್ಕಳನ್ನು ನಾವು ಆ ಮಟ್ಟಕ್ಕೆ ತಯಾರಿಸಬೇಕು. ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಮಾತನಾಡಿ, ಪ್ರೌಢಶಾಲಾ ಶಿಕ್ಷಕರು ಒತ್ತಡದ ಕಾರ್ಯಭಾರವನ್ನು ಎದುರಿಸುತ್ತಿರುವುದರಿಂದ ಸಂಘಟನೆಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲೇಬೇಕು ಎಂಬ ಉದ್ದೇಶದಿಂದ ಪ್ರೌಢಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲು ಹೆಚ್ಚಿನ ಕೆಲಸ ನೀಡಲಾಗುತ್ತಿದೆ ಎಂದಿದ್ದಾರೆ. ಕಾರ್ಯಾಗಾರದಲ್ಲಿ ಶಿಕ್ಷಕರು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ತಯಾರಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು ಹಾಗೂ ಪ್ರಶ್ನೆ ಪತ್ರಿಕೆ ತಯಾರಿಸುವಾಗ ಉಂಟಾಗುವ ಗೊಂದಲಗಳ ಕುರಿತು ವಿಷಯ ತಜ್ಞರು ಹಾಗೂ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಮಂಜುಳಾ ಮೇಡಮ್ ಬಂದಮೇಲೆ ಅವರು 3 ತಿಂಗಳು 6 ತಿಂಗಳು ಫಿಸಿಕ್ಸ್ ಬಿಟ್ಟರು. ಆಮೇಲೆ ಸರ್ ನಿಮಗೆ ಕಷ್ಟ ಆಗುತ್ತೆ, ಇಷ್ಟೇ ವರ್ಷ ಮಾಡಿದ್ದೀರಿ, ನಾನೇ ಪೂರ್ಣ ಸೈನ್ಸ್ ಮಾಡಿಬಿಡ್ತೀನಿ ಅಂತ ತಾಯಿ ಬಿಟ್ಕೊಂಡು ಅಲ್ಲಿಂದ ಈ ಕಡೆ ಬರೀ ಮ್ಯಾಥ್ಸ್ ಒಂದು 5 ವರ್ಷ ಅಂತ ಕಾಣುತ್ತೆ. 5 ವರ್ಷಗಳ ಕಾಲ ಬರೀ ಮ್ಯಾಥ್ಸ್ ಮಾಡಿದೆ. ಕೊನೆಗೆ 2 ಸಾರಿ ರಿಜೆಕ್ಟ್ ಮಾಡಿದ್ದೆ ಹೆಡ್ ಮಾಸ್ಟರ್ಗೆ ಬೇಡ. 3ನೇ ಸಾರಿ ಸ್ನೇಹಿತರು ಎದುರಿಸ್ಬಿಟ್ಟು ನಿನಗೆ ಬರೋದೇ ಬೇಕಾಗುತ್ತೆ, ನಾನೀಗ ಪಾಠ ಮಾಡ್ಬೇಕು ಅನ್ನೋ ಇಲ್ಲಿನೂ ಪಾಠ ಸಿಗೋದೇ ಇಲ್ಲ. ಎಲ್ಲ ಟೀಚರ್ಸು ಸರ್ ನಂದು ಬಿಡಲ್ಲ ಕ್ಲಾಸ್ ಎಂಗೇಜ್ ಆಗಿರ್ತವೆ. ಜೊತೆಗೆ ಈ ಶಾಲೆಯಲ್ಲಿ ಪಾಠ ಮಾಡೋಕ್ಕೆ ಟೈಮ್ ಸಿಗಲ್ಲ. ನನಗೆ ಈ ಅಟೆಸ್ಟೆಡ್ ಇರೋದಾರಲ್ಲ, ನಾನು ಈಗ ಇಲ್ಲಿ ಎದಿನಂದ್ರೆ ಸುಮಾರು ಜನದಲ್ಲಿ ಆ ಬ್ಯಾಂಕ್ನವರು ಇಲ್ಲಿಗೆ ಕಳಿಸ್ತಾರೆ.